ಅಲ್ಲಿವರೆಗೂ ನೀವೆಲ್ಲರೂ ಇಲ್ಲೇ ಇದ್ದು ಆ ಆಡಂಬರ ಇಲ್ಲ ಕಣ್ತುಂಬ ನೋಡಿ ಎದೆ ಹೊಡ್ಕೊಂಡು ಸಾಯ್ಬೇಕು. ಅಮ್ಮ ಅಮ್ಮ ಏನಮ್ಮ ಇದೆಲ್ಲ ನೀನ್ ಬಾ ಸುಮ್ನೆ. ಯಾಕೋ ಯಾಕೋ ಸುಮ್ನೆ ಇರ್ಬೇಕು? ಇವ್ರುಗಳು ನಮಗ್ ಮಾಡಿರೋ ಅನ್ಯಾಯಕ್ಕೆ ಕಮ್ಮಿ ಕಮ್ಮಿ ಅಂತ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಇವರಿಗೆಲ್ಲ ಅಷ್ಟೇ ಸಾಲದು ಕಣೋ. ಪ್ರತಿ ಕ್ಷಣ ಪ್ರತಿ ನಿಮಿಷ ಬೆಂಕಿಲಿ ಬಿದ್ದವ್ರ ಹಾಗೆ ಒದ್ದಾಡ್ಬೇಕು. ನೋಡ್ತಾ ಇರೋ, ನಿನಗೆಂತ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ಏನೋ ಏನ್ ನೋಡ್ತಾ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು, ಚಿನ್ನದಂತ ಹುಡುಗಿ ತಂದು ನಿನಗೆ ಮದುವೆ ಮಾಡ್ತೀನಿ ಕಣೋ. ಇವಳಿದಾಳಲ್ಲ ಇವಳು ವರಲಕ್ಷ್ಮಿ, ದಿನ ಪೂರ್ತಿ ನಿನ್ನ ನೆನೆಸ್ಕೊಂಡು ನಿನ್ನ ಕಣ್ಣಲ್ಲಿ ನೋಡಿ ನೋಡಿ ಕೊರಗಿ ಕೊರಗಿ ಸಾಯ್ಬೇಕು ಕಣೋ. ಹಾಗ್ ಮಾಡ್ತೀನಿ. ಏನೋ ಏನ್ ನೋಡ್ತಾ ನಿಂತಿದ್ಯಾ? ನಡಿ. ಅಮ್ಮ ನಾನು ಹೇಳದ್ ಕೇಳಮ್ಮ. ಏ ನಡಿಯೋ, ಸುಮ್ಮನೆ ನಡಿ. ಅಮ್ಮ ಅಯ್ಯೋ ಮಗಳೇ, ಅಳ್ಬೇಡಮ್ಮ, ಅಳ್ಬೇಡ. ಅವನ್ ಮಾಡಿದ ತಪ್ಪಿಗೆ ನಿನಗ್ ಶಿಕ್ಷೆ ಆಗ್ತಿದ್ಯಲ್ಲೇ. ಅಯ್ಯೋ ದೇವ್ರೆ, ಇವಳೇನ್ ಪಾಪ ಮಾಡಿದ್ಲು ಅಂತ ಇವನ್ ಜೊತೆ ಜನ್ಮ ಕೊಟ್ಟಪ್ಪ. ಇಂದ್ರಮ್ಮ ಅವ್ರು ಹೇಳ್ದಾಗೆ ಇನ್ ಮುಂದೆ ನಾವು ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತಲ್ಲ ಅಪ್ಪ ದೇವ್ರೆ. ಮನೆಗ್ ಬರೋ ಸೊಸೆ ಮನೆ ದೀಪ ಹಚ್ಬೇಕು, ಆದ್ರೆ ನಮ್ಮ ಮನೇಲಿ ಮನೆಗೆ ಬೆಂಕಿ ಹಚ್ಬಿಟ್ರಲ್ಲ. ಬೂದಿ ಮಾಡ್ಬಿಟ್ರು, ನಮ್ಮ ಮನೇನೆ ಬೂದಿ ಮಾಡ್ಬಿಟ್ರು. ನಡಿಯಮ್ಮ ನಡಿ ನೀನು. ಸುಬ್ಬು, ಕೆಂಡಿನ ಮೇಲೆ ನಡೆಯುವಾಗ ಕಾವಿಗೆ ಹೆದರ್ಕೊಂಡಿರೋಕ್ಕಾಗುತ್ತಾನಪ್ಪ. ಇದೆಲ್ಲ ಆ ಭಗವಂತ ನಡೆಸ್ತಾರೋ ಪರೀಕ್ಷೆ ಅಂತ ಅನ್ಕೋಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ಧೈರ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು. ನೋಡು, ಮನೇಲಿ ಇಷ್ಟೆಲ್ಲ ಆದ್ಮೇಲೆ ಇಂಥ ಮಾತುಗಳನ್ನ ಸ್ವೀಕರಿಸಕ್ಕೆ ಸಿದ್ಧವಾಗಿರ್ಬೇಕು ಮಗನೇ. ನೋಡು, ಕೆಲ್ಸಕ್ಕೋಗು, ನಡಿ ಹೊರಡು ಮಗನೇ. ಶ್ರಾವಣಿಮ್ಮ, ನಡೀರಿ ಒಳಗೆ, ನಡೀರಮ್ಮ. ಯಾವ ಇವೆಲ್ಲ ಏನ್ ಕಥೆನು? ನಾನೇನೋ ಅನ್ಕೊಂಡಿದ್ರೆ ಇಲ್ಲೇನೋ ಆಗ್ತಿದೆಯಲ್ಲೋ ಸುಂದರ ದರಿದ್ರ. ಅಲ್ಲ ಮಮ್ಮಿ, ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಅಂತ ಏನಾರು ಸಿಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಒಂದ್ ವಾರ ತಾನೆ ಅದೇನೋ ಇಂದ್ರಮ್ಮ ಹೇಳಿದ್ರಲ್ಲ, ಮಗನ್ನ ಆಡಂಬರವಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ. ಆ ಆಡಂಬರದ ಮದುವೆಯಲ್ಲಿ ಚೆನ್ನಾಗಿ ತಿಂದು ಮಿನಿಸ್ಟ್ರು ಮನೆಗೆ ಹೋಗಿ ಡೌನ್ಲೋಡ್ ಮಾಡೋದೆ. ನಾನೀಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಶ್ರೀವಲ್ಲಿ. ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ. ನಾವಿಬ್ರು ಇನ್ನೇನು ಮದುವೆ ಆಗ್ತಾ ಇದ್ದೀವಿ. ಸುಮ್ಮನೆ ಆ ಸುಳ್ಳನ್ನ ಮುಂದುವರ್ಸೇನು ಪ್ರಯೋಜನ ಇಲ್ಲ. ಅವತ್ತು ನೀನು ಹೇಳಕ್ಕೆ ಬಂದಾಗ ನನ್ನ ಮದುವೆಗೆ ತಯಾರಿರಲಿಲ್ಲ. ಅದರಲ್ಲೂ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವ ಭಾವನೆಗಳು ಇರಲಿಲ್ಲ. ಅದಕ್ಕೆ ಆ ಥರ ಸುಳ್ಳು ಹೇಳಿದೆ ಅಷ್ಟೇ, ತಪ್ಪಿಸ್ಕೊಳ್ಳೋಕ್ಕೆ. ಹಾಗಿದ್ರೆ ಸುಬ್ಬು ಶ್ರಾವಣಿನ ಪ್ರೀತಿಸ್ತಿರ್ಲಿಲ್ವಾ? ಅಥವಾ ನನ್ನ ಹತ್ರ ಒಂದು ಸುಳ್ಳು ಹೇಳದ್ನ? ಸುಳ್ಳೆ ಆಗಿದ್ರೆ ಅವನ್ ಯಾಕೆ ನನ್ನ ಮದ್ವೆಗೆ ಒಪ್ಕೊಂಡ?
ಅನ್ನಿಸ್ತಿಲ್ವೇನೋ? ಮೊದ್ಲೇ ಮುರಿದೋಗಿದೆ. ನಿನಗ್ ದುಃಖ ಆಗ್ತಿಲ್ವಾ? ಕೋಪ ಬರ್ತಿಲ್ವಾ? ನಿದ್ದೆ ಕೆಟ್ಟು ಓಡಾಡ್ಬೇಕು ಅಂತ ಅನ್ನಿಸ್ತಿಲ್ವಾ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಎಲ್ಲ ಕೆಟ್ಟು ಹೋಗಿದೆ. ಈ ಕಡೆ ಕೋಪ ಮಾಡ್ಕೊಳ್ಳ, ಇಲ್ಲ ಸಿಟ್ಟು ಮಾಡ್ಕೊಳ್ಳ, ಇಲ್ಲ ಅವನ್ನ ಮರ್ತು ಮುಂದಕ್ಕೆ ಹೋಗ್ಲಾ? ನನಗೇನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ, ನಿಮ್ಮಿಬ್ರನ್ನ ಒಟ್ಟಿಗೆ ಸೇರೋದಕ್ಕೆ ಬಿಡಲ್ಲ, ನಿಮ್ ಜೀವನ ಹಾಳಾಗೋಗುತ್ತೆ ಅಂತ ಏನೇನೋ ಹೇಳಿ ಬಂದಿದ್ದೀನಿ. ಆದ್ರೂ ನನಗ್ಯಾಕೋ ಸುಪ್ಪು ಮತ್ತೆ ನಂಗೆ ಸಿಗ್ತಾನೆ ಅಂತ ಅನ್ನಿಸ್ತದೆ. ಅಣ್ಣ, ನಿನ್ಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಅಣ್ಣ, ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಅಮ್ಮ ನೋಡಿದ್ರೆ ಅಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾಳೆ. ಇನ್ನೊಂದು ವಾರದಲ್ಲೇ ನಿನಗ್ ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿ ಬಂದಿದ್ದಾಳೆ. ನಿನಗ್ ಏನು ಅನ್ನಿಸ್ತಿಲ್ವೇನೋ? ಭಯ ಆಗ್ತಿಲ್ವೇನೋ? ಹೌದು, ನಾನು ಆರಾಮಾಗೇ ಇದ್ದೀನಿ. ಯಾಕಂದ್ರೆ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ವರಲಕ್ಷ್ಮಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅನ್ನೋದು ನನಗೆ ಗೊತ್ತಿದೆ. ಹೀಗಿರುವಾಗ ನಾನಾಗ್ಲಿ ಅವಳಾಗ್ಲಿ ಬೇರೆ ಯಾರನ್ನ ಮದುವೆ ಆಗಕ್ಕೆ ಹೇಗೆ ಸಾಧ್ಯ? ಅವಳು ಯಾವತ್ತಿದ್ರು ನನ್ನೋಳೆ. ಇಂಥ ಗಲಾಟೆಗಳು 1000 ಆಗಲಿ, ಇಂಥ ಮದುವೆ 100 ಸಲ ನಿಂತೋಗ್ಲಿ, ನಾನು ಕೈ ಹಿಡಿಯೋದು ಮಾತ್ರ ಅವಳನ್ನೇ.